ಮುಖ್ಯಮಂತ್ರಿ ಅವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾಕೆ ಈ ರೈತರ ಮೇಲೆ ನಿಮ್ಗೆ ಇಷ್ಟೊಂದು ಕೋಪ? ಬಿಡಿ, ನೋಡಿ ನಾವೆಲ್ಲ ಒಳ್ಳೊಳ್ಳೆ ಬೆಳೆ ಬೆಳ್ಕೊಂಡು ನೆಮ್ಮದಿಯಾಗಿದ್ದೀವಿ. ಶಿವಕುಮಾರ್ ಸಾಹೇಬ್ರೆ, ಮಾನ್ಯ ಸುರೇಶ್ ಅಣ್ಣವ್ರೆ, ನೀವು ಸ್ವಲ್ಪ ಮನ್ಸಿಗೆ ಹಾಕಬೇಕು. ನೋಡಿ, ರೈತರುಗಳು ಬೆಳೆ ಬೆಳ್ಕೊಂಡು ಅವ್ರದ್ದೇ ಆದಂಥ ಸ್ವಾವಲಂಬಿಕ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದಯವಿಟ್ಟು ನೀವು ಈ ಕೂಡಲೇನೇನೆ ನೀವು ಸ್ವಲ್ಪ ಕೈ ಬಿಟ್ಟರೆ ನೆಕ್ಸ್ಟು 2028ಕ್ಕೂ ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣವರೇ ಮುಖ್ಯಮಂತ್ರಿ ಆಗಿದ್ರೆ, ನೀವು ರೈತರನ್ನ ಎದುರಾಕೊಂಡ್ರೆ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ. ರೈತರೆಲ್ಲ ತಿರುಗಿ ಬಿದ್ದರೆ ಯಾವ ಸರ್ಕಾರನೂ ಉಳಿದಿಲ್ಲ. ಅದಕ್ಕೋಸ್ಕರ ನಮ್ಮ ಶಿವಕುಮಾರ್ ಅಣ್ಣವ್ರಿಗೆ ಕೈ ಮುಗಿದು ಮನವಿ ಮಾಡ್ಕೋತೀನಿ. ಬೇಡ ಅಣ್ಣ, ರೈತರ ಮೇಲೆ ಏನೋ ಅವ್ರವ್ರ ಜೀವನ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ನೀವು ರೈತನ ಮಗ ಆಗಿ ಕೈ ಬಿಟ್ಟರೆ ಒಳ್ಳೇದು ನಮಗೂ. ನಾವು ಎಲ್ಲ ಎಲ್ಗೋಗೋಣ ಸ್ವಾಮಿ. ನೀವು ಏನಾದರೂ ಇವೆಲ್ಲ ಬಿಟ್ಟರೆ ಬೇರೆ ಕಡೆ ಆಲ್ಟರ್ನೇಟಿವ್ ಮಾಡೋಕ್ಕಾಗಲ್ಲ. ಬೇರೆ ಕಡೆ ಎಲ್ಲ 4 ಕೋಟಿ 5 ಕೋಟಿ, ಈಗಾಗಲೇ ನಮ್ಮ ರಾಮನಹಳ್ಳಿ ಸೈಡಲ್ಲೆಲ್ಲ ಆಗಲೇ 15 ಲಕ್ಷ 13 ಲಕ್ಷ ಕುಂಟೆ ಓಡ್ತಾ ಇದೆ. ಎಲ್ಲಿ ಅಂತ ಜಮೀನು ತಗೊಂಡು ಹೋಗೋಣ ನಾವು? ಅಕ್ಕಪಕ್ಕ ಪಂಚಾಯತಿಲೇ ಆಗಲೇ ಆ ಪಾರ್ಟಿ ರೇಟ್ ಆಗದೆ, ಭೂಮಿಗಳು ಸಿಗಲ್ಲ. ನಾವು ಹೆಂಗೋ ಒಳ್ಳೆ ಕೃಷಿ ಭೂಮಿ, ನೀರಾವರಿ ಇದೆ, ಸಾಕು ನಮಗೆ. ಯಾವುದೇ ಕಾರಣಕ್ಕೂ ಶಿವಕುಮಾರ್ ಅಣ್ಣವರು ಇದನ್ನು ಕೈ ಬಿಡಬೇಕು. ಯಾವುದೇ ಕಾರಣಕ್ಕೂ ರೈತರ ಮನಸ್ಸುಗಳನ್ನ ನಯಿಸಬಾರ್ದು. ನೀವು ಮುಖ್ಯಮಂತ್ರಿ ಆಗಿರೋದು ಭಾರಿ ಖುಷಿ, ಆದರೆ ರೈತರುಗಳಿಗೆ ತೊಂದರೆ ಕೊಟ್ಕೊಂಡು ಮುಖ್ಯಮಂತ್ರಿ ಆಗಿರೋದು ಭಾರಿ ನೋವಿನ ಸಂಗತಿ. ಶಿವಕುಮಾರ್ ಅಣ್ಣವರು ದಯವಿಟ್ಟು ಇದನ್ನು ಕೂಡಲೇ ಕೈ ಬಿಡಬೇಕು. ರೈತರು ಅವರ ನೀವೇನು ಕೊಡೋದು ಬೇಡ ಸರ್ಕಾರದಿಂದ, ಅವರು ಸ್ವಾವಲಂಬಿವಾಗಿ ಬದುಕ್ತಾ ಇದ್ದಾರೆ. ಶಿವಕುಮಾರ್ ಅಣ್ಣವರೇ, ನೋಡಿ ಎಂಥ ಬೆಳೆ, ಬರಡು ಭೂಮಿ ಅಂತೀರಿ, ರೈತರೇ ಇಲ್ಲ ಅಂತೀರಿ. ನಾವು ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ಹೋಗ್ಬೇಕು ಅಂದರೆ ಪ್ಯಾಂಟ್ ಹಾಕೊಳ್ಳೇಬೇಕು, ಔಷಧಿ ಹೊಡಿತಾ ಇದ್ದಾಗ ಹಾಕೊಳ್ಳೇಬೇಕು. ನೀವು ದಯವಿಟ್ಟು ಇದನ್ನು ಸ್ವಲ್ಪ ಮನ ವಹಿಸ್ಕೊಂಡು ಒಳ್ಳೆ ಹೃದಯವಂತನಾಗಬೇಕು. ಒಳ್ಳೆ ಹೃದಯವಂತನಾಗಿ ಕೈ ಬಿಡಬೇಕು. ಶಿವಕುಮಾರ್ ಅಣ್ಣವ್ರಿಗೆ ದಯವಿಟ್ಟು 2 ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ.